ವಿದೇಶದಿಂದ ಒಬ್ಬ ವ್ಯಕ್ತಿ ನಾನು ವಿಮಾನದಲ್ಲಿ ಹೋಗುತ್ತಿದ್ದೇನೆ ಎಂದು ಮೆಸೇಜ್ ಮಾಡಿ ಅದಾದ ನಂತರ ನಾಪತ್ತೆ. ನಾನು ಏರ್ಪೋರ್ಟ್ ಹೋಗುತ್ತಿದ್ದೇನೆ, ಜೈ ಮಾತಾ ದಿ ಎಂದು ಕೊನೆಯ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದ. ಅದಾದ ನಂತರ ಭಾರತಕ್ಕಾತ ಬರಲೇ ಇಲ್ಲ. ಜಾರ್ಖಂಡ್ ಮೂಲದ ವ್ಯಕ್ತಿ ಮೆಸೇಜ್ ಒಂದನ್ನು ಕಳುಹಿಸಿ ನಾಪತ್ತೆಯಾಗಿದ್ದಾನೆ. ನಾನು ವಿಮಾನದಲ್ಲಿ ಹೋಗುತ್ತಿದ್ದೇನೆ ಎಂದು ಮೆಸೇಜ್ ಮಾಡಿ ನಾಪತ್ತೆ. ನಾನು ಏರ್ಪೋರ್ಟ್ ಹೋಗುತ್ತಿದ್ದೇನೆ, ಜೈ ಮಾತಾ ದಿ ಎಂದು ಕೊನೆಯ ಸಂದೇಶ. ಜಾರ್ಖಂಡ್ ಮೂಲದ ವ್ಯಕ್ತಿ ಮೆಸೇಜ್ ಒಂದನ್ನು ಕಳಿಸಿ ನಾಪತ್ತೆಯಾಗಿದ್ದಾನೆ. ಸೌದಿ ಅರೇಬಿಯಾದಲ್ಲಿ ನಾಪತ್ತೆಯಾಗಿದ್ದಾರೆಂದು ಕುಟುಂಬದ ಅಳಲು. ಭಾರತಕ್ಕೆ ಬರೋದಕ್ಕೆ ಜಿದ್ದಾ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು, ವಿಮಾನ ಹತ್ತಲಿಲ್ಲ. ತಾಯಿನಾಡಿಗೆ ಬರೋದಕ್ಕೆ ಹೊರಟಿದ್ದ ವ್ಯಕ್ತಿ ಆತನ ಕಡೆಯ ಮೆಸೇಜ್ ಕಂಡು ಕುಟುಂಬ ಸಂತೋಷದಿಂದ ಕಾಯುತ್ತಿತ್ತು. ಆದರೆ ಆ ವ್ಯಕ್ತಿ ಕೊನೆಗೂ ಭಾರತಕ್ಕೆ ಬರಲೇ ಇಲ್ಲ. ನಾನು ವಿಮಾನದಲ್ಲಿ ಹೋಗ್ತಾ ಇದ್ದೇನೆ ಎಂದು ಮೆಸೇಜ್ ಮಾಡಿ ನಾಪತ್ತೆ. ಈ ವಿದೇಶಕ್ಕೆ ಹೋದವರು ಊರಿಗೆ ಬರೋ ಸಂದರ್ಭದಲ್ಲಿ ಸ್ವಲ್ಪ ಸಂಭ್ರಮದಿಂದ ಇರ್ತಾರೆ. ಮನೆಯವರಿಗೆ, ಬಂಧು ಮಿತ್ರಾದಿಗಳಿಗೆ ಮೆಸೇಜನ್ನು ಹಾಕಿರ್ತಾರೆ. ಕೆಲವೊಮ್ಮೆ ಏರ್ಪೋರ್ಟ್ನಲ್ಲಿ ಕೂತ್ಕೊಂಡು ಒಂದು ಫೋಟೋನ ಅಪ್ಲೋಡ್ ಮಾಡೋದು ಉಂಟು. ಹಾಗೆ ಈ ವ್ಯಕ್ತಿಯು ಕೂಡ ಸೌದಿ ಅರೇಬಿಯಾದ ಕ್ಯಾಪಿಟಲ್ ಸಿಟಿಯಾದ ಜಿದ್ದಾ ಏರ್ಪೋರ್ಟಿಗೆ ಬಂದು ತನ್ನ ತಾಯಿಗೆ ಒಂದು ಮೆಸೇಜ್ ಹಾಕದ. ಮಾತಾಜಿ, ನಾನು ಏರ್ಪೋರ್ಟಿಗೆ ಬಂದಿದ್ದೀನಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಬರ್ತೀನಿ, ಜೈ ಮಾತಾದಿ ಅಂತೇಳಿ ಒಂದು ಕಟ್ಟ ಕಡೆಯ ಸಂದೇಶ. ತಾಯಿತನಕ್ಕೆ ಸಂತೋಷ ತರಬಹುದಾದಂತಹ ಬರಹ ಅಲ್ವಾ ಅದು. ಹಾಗೆ ಅಭಿ ಆಯೇಗ ಬಾದ್ಮೆ ಆಯೇಗ ಅಂಥೇಳಿ ಮನೆಯವರು ಕಾದು ಕೂತರು. ಆದರೆ ಈ ಮನುಷ್ಯ ಬರಲೇ ಇಲ್ಲ. ಸೌದಿಯಿಂದ ಭಾರತಕ್ಕೆ ಕೇವಲ 4 ಗಂಟೆಯಲ್ಲಿ ರೀಚ್ ಆಗಬಹುದು, ಆದರೆ ದಿನಗಳು ಕಳೀತು. ಆದರೆ ಜಾರ್ಖಂಡ್ ಮೂಲದ ವ್ಯಕ್ತಿ ಇಲ್ಲ. ಕೆಲವೊಮ್ಮೆ ವಿದೇಶದಲ್ಲಿ ಹೇಗಾಗುತ್ತೆ ಅಂತ ಕೇಳಿದ್ರೆ, ವಿಸಿಟಿಂಗ್ ವೀಸಾದಲ್ಲಿ ಹೋಗಿ 2 ವರ್ಷ ಕೆಲಸ ಮಾಡಿರ್ತಾರೆ. ಅದಾದ ನಂತರ ಅವರು ಏರ್ಪೋರ್ಟಿಗೆ ಬರಬೇಕಾದ್ರೆ ಏರ್ಪೋರ್ಟಿನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಈತ ಬಂದಿರುವುದು ಇಲ್ಲೀಗಲ್ ಅನ್ನೋದು ಗೊತ್ತಾದ ನಂತರ ಅವರು ಕಸ್ಟಡಿಗೆ ತಗೋತಾರೆ. ನೀನು ಮನೆಗೆ ಹೊಂಟಿದೆಯಾ, ನೀನು ಈಗಷ್ಟೇ ಮೆಸೇಜ್ ಮಾಡಿದೆಯಾ, ಇವ್ಯಾವೂ ಕೂಡ ಕೌಂಟಿಗೆ ಬರೋದಿಲ್ಲ. ಸೌದಿ ಸರ್ಕಾರದ ರೂಲ್ಸಿನಂತೆ ಆತ ಕಾನೂನು ಬಾಹಿರವಾಗಿ ದೇಶಕ್ಕೆ ಪ್ರವೇಶ ಮಾಡಿದರೆ ಆತನಿಗೆ ಕನಿಷ್ಠ ಶಿಕ್ಷೆ ಆಗುತ್ತೆ. ಕೆಲವೊಮ್ಮೆ ಇದು ಆ ತರಹದಲ್ಲೂ ಕೂಡ ಈತ ನಾಪತ್ತೆಯಾಗಿರ್ಬೋದು. ಅದರರ್ಥ ಏರ್ಪೋರ್ಟ್ ಇಮಿಗ್ರೇಷನ್ ಅಧಿಕಾರಿಗಳು ಈತನ ಕುಟುಂಬಕ್ಕೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಯಾವ ಎಡವಟ್ಟಾಗಿದೆ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕು. ಸೌದಿ ಅರೇಬಿಯಾದಲ್ಲಿ ನಾಪತ್ತೆಯಾಗಿದ್ದಾರೆಂದು ಕುಟುಂಬಸ್ಥರು ಅಳಲು. ಭಾರತಕ್ಕೆ ಬರೋದಕ್ಕೆ ಜಿದ್ದಾ ವಿಮಾನ ನಿಲ್ದಾಣಕ್ಕೆ ಬಂದಿದ್ರು, ಆದರೆ ವಿಮಾನ ಹತ್ತಲಿಲ್ಲ. ತಾಯ್ನಾಡಿಗೆ ಬರೋದಕ್ಕೆ ಹೊರಟಿದ್ದ ವ್ಯಕ್ತಿ ಆತನ ಕಡೆಯ ಮೆಸೇಜನ್ನು ಕಂಡು ಕುಟುಂಬ ಸಂತೋಷದಿಂದ ಕಾಯ್ತಾ ಇತ್ತು. ಆದರೆ ಆ ವ್ಯಕ್ತಿ ಕೊನೆಗೂ ಭಾರತಕ್ಕೆ ಬರಲೇ ಇಲ್ಲ ಅಂಥೇಳಿ ಕುಟುಂಬಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.